ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ್ದ ಸ್ಥಳವನ್ನು ಶುದ್ಧೀಕರಣ ಮಾಡಿದ್ದವರನ್ನು ಬಂಧಿಸುವಂತೆ ಆಗ್ರಹಿಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು. ಹಳೆ ತಹಸೀಲ್ದಾರ್ ಕಚೇರಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ರಾಜ್ಯಪಾಲರಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಜಗದೀಶ್ ಚೌರ್ ಅವರಿಗೆ ಸಲ್ಲಿಸಲಾಯಿತು. ನಂತರ ಪ್ರಮುಖರು ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 80 ವರ್ಷಗಳು ಕಳೆದರೂ ಕೂಡ ಅಸ್ಪೃಶ್ಯತೆ ಜೀವಂತವಾಗಿರುವುದು ಖಂಡನೀಯ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಸಂವಿಧಾನವನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದರೆ ಕೆಲವು ಜಾತಿವಾದಿಗಳು, ಮನೋವಾದಿಗಳು ಉತ್ತರಾಖಂಡದ ಹಲ್ವಾನಿಯ ರಾಮಲೀಲಾ ಮೈದಾನದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಎಐಸಿಸಿ ಅಧ್ಯಕ್ಷರು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣ ಮಾಡಿದ ಸ್ಥಳವನ್ನು ಶುದ್ಧೀಕರಿಸಿ ಇಡೀ ದಲಿತ ಸಮುದಾಯಕ್ಕೆ ಹಾಗೂ ಸಂವಿಧಾನಕ್ಕೆ ಅವಗೌರವ ತೋರಿದ್ದಾರೆ. ಇಂತಹ ಪ್ರಕರಣಗಳು ಇಡೀ ಮನುಷ್ಯ ಕುಲದ ತಲೆಯನ್ನು ತಗ್ಗಿಸುವಂತೆ ಮಾಡಲಾಗಿದೆ. ಇಂತಹ ಪ್ರಕರಣಗಳು ಮರುಕಳಿಸದಂತೆ ಉತ್ತರಾಖಂಡದ ಹಲ್ದವಾನಿಯ ರಾಮಲೀಲಾ ಮೈದಾನದಲ್ಲಿ ಅವಮಾನೀಯ ಹಾಗೂ ಜಾತಿ ವಿರೋಧಿ ಚಟುವಟಿಕೆಗೈದರ ಮೇಲೆ ಪ್ರಕರಣ ದಾಖಲಿಸಿ ಬಂಧಿಸುವಂತೆ ಒತ್ತಾಯಿಸಿದರು. ವಿದ್ಯಾಸಾಗರ್, ರಾಜ್ಯ ಕನ್ನಡ ನ್ಯೂಸ್, ಹುಮ್ನಾಬಾದ್. ಹೀನ ಮನುಷ್ಯರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಿಗೆ ಆವಾಜ್ ದೋ, ಆವಾಜ್ ದೋ. ಇವತ್ತಿನ ಹುಮ್ನಾಬಾದ್ ಪಟ್ಟಣದಲ್ಲಿ ಮೊನ್ನೆ ನಡೆದಂಥ ಎಐಸಿಸಿ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಉತ್ತರಾಖಂಡದ ಹಲ್ದವಾನಿಯಲ್ಲಿ ಬಹಿರಂಗ ಸಭೆ ನಡೆಸಿದ ವೇದಿಕೆಯಲ್ಲಿ ಈ ಕೋಮವಾದಿಗಳು ಶುದ್ಧೀಕರಣ ಮಾಡಿರ್ತಕ್ಕಂಥ ಅದರ ವಿರೋಧವಾಗಿ ಇವತ್ತು ಹುಮ್ನಾಬಾದ್ ಪಟ್ಟಣದಲ್ಲಿ ನಾವು ಬೃಹತ್ವಾದಂಥ ರ್ಯಾಲಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸಾಕಷ್ಟು ಜನ ನಮ್ಮ ಪಕ್ಷದ ಮುಖಂಡರು, ಸಮಾಜದ ಮುಖಂಡರು ಎಲ್ಲರೂ ಕೂಡ ತಾವು ಮಾತನಾಡಿದ್ದೀರಿ. ಇದ್ರ ಬಗ್ಗೆ ಖಂಡನೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ರಮೇಶ್ ಡಾಕಳ್ಗಿರವರು ಭಾಳಷ್ಟು ಸಮಯ ಕೂಡ ತಗೊಂಡು 6ನೇ ಶತಮಾನದಿಂದ 21ನೇ ಶತಮಾನದವರೆಗೂ ಕೂಡ ನಡೆದಕ್ಕಂಥ ಘಟನೆ. ಈಗ ಅದೊಂದು ಭಾಗ. ನಮ್ಮ ಮಾಜಿ ವಿಧಾನ ಪರಿಷತ್ತರ ಸದಸ್ಯರಂಥ ಅರವಿಂದ್ ಕುಮಾರ್ ಹಳ್ಳಿಯವರು ಕೂಡ ಹೇಳಿದರು, ಇದು ಇವತ್ತು ನಡೀತಾ ಇಲ್ಲ ತಾವು ಹೇಳ್ತಕ್ಕಂಥದ್ದು ನಮಗೂ ಗುರ್ತಿದೆ, ಎಲ್ಲರಿಗೂ ಕೂಡ ಗುರ್ತಿದೆ. 2014ರಿಂದ ಏನು ಪ್ರಾರಂಭ ಜಾಸ್ತಿ ಆಗಿದೆ ರಮೇಶ್ ಜಾರಕಿಹೊಳಿ ಅವರೇ, ಆ ಕಡೆ ನಮ್ಮ ಗಮನ ಸೆಳೀತಕ್ಕಂಥದ್ದು ಮಾಡಬೇಕಾಗಿದೆ ನಾವೆಲ್ಲ. ಇದು ಯಾವಾಗಲೂ ಕೂಡ ಇದೆ. 2013ವರೆಗೆ ಏನಿತ್ತು, ಆಮ್ಯಾಗ 2014ರಲ್ಲಿ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ನಿರ್ಮಾಣ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಇದು ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಇವತ್ತು ವಿಶ್ವಗುರು ಬಸವಣ್ಣನವರು ಕರ್ಮಭೂಮಿ ಬಸವ ಕಲ್ಯಾಣ ಅವ್ರು ಏನು ಹೇಳಿದಾರೆ, ಯಾವುದೇ ಜಾತಿ ಮತ ಭೇದ ಇಲ್ಲ. ಈ ಜಾತಿ ಏನಿದೆ ಅಂತ ಒಂದು ಗಂಡು ಒಂದು ಹೆಣ್ಣು, ಎರಡೇ ಎರಡು ಜಾತಿ ಅಂತ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಇವತ್ತೆಲ್ಲ ನೆನೆಸ್ಕೋಬೇಕಾಗಿದೆ. ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರು ಇವತ್ತು ಬರೀ ಬೀದರ್ ಜಿಲ್ಲೆಯವರು, ಇಲ್ಲಿ ಹುಟ್ಟಿ ಇಲ್ಲಿಂದ ಗುಲ್ಬರ್ಗಕ್ಕೆ ಹೋಗಿ ಇವತ್ತು ರಾಷ್ಟ್ರ ಮಟ್ಟದ ಗಾಂಧಿ ನೆಹರು ಕುಂತಂಥ ಸ್ಥಾನ, ಇವತ್ತು ಎಐಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕುಂತಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತು ಭಾಳ ನಾವು ಹೆಮ್ಮೆ ಪಡಬೇಕು. ಇವತ್ತಿಲ್ಲಿ ಬೀದರ್ ಜಿಲ್ಲೆ ಹೊರವಡ್ಡಿ ಗ್ರಾಮದಲ್ಲಿ ಅವರು ಹುಟ್ಟಿ ಇವತ್ತು ಎಐಸಿಸಿ ಅಧ್ಯಕ್ಷರಾಗಿ, ಅದರ ಜೊತೆಯಲ್ಲಿ ಇವತ್ತೇನು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಅವ್ರಿಗೆ ಸಿಕ್ಕಿದೆ. ಇವತ್ತು ಬಂಧುಗಳೇ, ಇವತ್ತು ಅವರು ಯಾಕೆ ಕಾರ್ಯಕ್ರಮಕ್ಕೆ ಹೋಗಿದ್ರು, ಯಾಕೆ ಶುದ್ಧೀಕರಣ ಮಾಡಬೇಕಾಯಿತು, ಇದು ಯಾಕೆ ನಡೀತಾ ಇದೆ, ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ, ಇವತ್ತು ಅವೆಲ್ಲ ನೋಡ್ತಾ ಇದ್ರಿ. ಭಾರತೀಯ ಜನತಾ ಪಕ್ಷ ಸರ್ಕಾರ, ಅದ್ರ ಜೊತೆಯಲ್ಲಿ RSS. ಇವತ್ತು ರಾಜ್ಯದಲ್ಲಿ ಕೂಡ ತಾವು ನೋಡಿದ್ರಿ, RSS ಬಗ್ಗೆ ನಮ್ಮ ರಾಜ್ಯದಲ್ಲಿದ್ದ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆಜಿಯವರು ಅನೇಕ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ. ಇವತ್ತು ಅದ್ರ ಬಗ್ಗೆ ಬಹಿರಂಗವಾಗಿ ಜನರ ಮುಂದೆ ತಡ್ತಾ ಇದ್ದಾರೆ. ಏನು RSS ಅಂದ್ರೇನು, ಯಾಕೆ ನೋಂದಣಿ ಮಾಡಿಲ್ಲ, ಏನಿಲ್ಲ ಅಂಬೋದು
ನಮ್ಮ ಪ್ರಿಯಾಂಕ್ ಖರ್ಗೆಜಿಯವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಇವತ್ತು ಅನೇಕ ವಿರೋಧ ಪಕ್ಷದ ನಾಯಕರ ಮೇಲೆ ವಿರೋಧ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ದೇಶದಲ್ಲಿ ಈ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಕೂಡ ಒಂದೇ ಶಕ್ತಿ ಇದೆ. ಇವತ್ತು ಇದರಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರೊಂದು ಹೋರಾಟ. ಇವತ್ತು ಆ ಹೋರಾಟದಲ್ಲಿ ಪಾಪ ಅವ್ರು ಉತ್ತರಾಖಂಡದಲ್ಲಿ ಏನಾಯ್ತೋ ಗೊತ್ತಿಲ್ಲ. ಇವತ್ತು ಅವರಿಗೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಅಲ್ಲಿ ಬಂದು ಪಕ್ಷದ ಬಗ್ಗೆ, ದೇಶದ ಬಗ್ಗೆ, ರಾಜಕೀಯ ಬಗ್ಗೆ ವಿಶ್ಲೇಷಣೆ ಮಾಡುವಾಗ ಇವತ್ತಲ್ಲಿ ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸ ಇವ್ರು ಮಾಡ್ತಾರ ಅಂದರೆ ಇವ್ರಿಗೆ ಯಾವ ರೀತಿ ನಾವು ಕೇಳಬೇಕು, ಯಾವ ರೀತಿ ಇವ್ರಿಗೆ ಕರಿಬೇಕು, ಏನು ಕಿಡಿಗೇಡಿಗಳು ಅನ್ಬೇಕಾ, ಇವ್ರಿಗೆ ಯಾವ ರೀತಿ ನಾವು ಏನಂದ್ರೂ ಕೂಡ ತಪ್ಪಾಗಲಾರ್ದು ಅಂತ ನನಗೆ ಭಾವಿಸ್ತೀನಿ. ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಇಡೀ ಜೀವನ ದೇಶಕ್ಕಾಗಿ ಬುಡುಬಿಟ್ಟಿದ್ದಾರೆ. ತಾವು ನೋಡಿ 50 ವರ್ಷ ರಾಜಕೀಯ ಜೀವನದಲ್ಲಿ ಇವತ್ತು 11 ಬಾರಿ ವಿಧಾನಸಭೆ ಸದಸ್ಯರಾಗಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಚಿವ ಸ್ಥಾನ, ಅನೇಕ ಖಾತೆಗಳು ಅವರು ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗಿದೆ. ಅದರ ಜೊತೆಯಲ್ಲಿ ಲೋಕಸಭೆಗೆ ಆಯ್ಕೆಯಾಗಿ ಲೋಕಸಭೆಯಲ್ಲಿ ಇವತ್ತು ಲೇಬರ್ ಮಂತ್ರಿಯಾಗಿ ಇವತ್ತು ಅನೇಕ ಕಾರ್ಯಗಳು ದೇಶದಲ್ಲಿ ಲೇಬರ್ ಮಿನಿಸ್ಟರ್ ಏನಿದೆ ಎಂಬುದು ತೋರಿಸ್ಕೊಟ್ಟಕ್ಕಂಥ ಕೀರ್ತಿ ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಅಂತದ್ದು. ಅದರ ಜೊತೆಯಲ್ಲಿ ನಮ್ಮ ದೇಶದಲ್ಲಿ ರೈಲ್ವೆ ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಕೂಡ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸಿಕ್ಕಿದ ಮೇಲೆ ಇವತ್ತು ಅನೇಕ ಬದಲಾವಣೆಗಳು ಇವತ್ತು ದೇಶದಲ್ಲಿ ತಂದಿರತಕ್ಕಂಥ ಕೀರ್ತಿ ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗಿದೆ. ಬಂಧುಗಳೇ, ನಾನು ಹೇಳ್ತಕ್ಕಂಥದ್ದೇನು ಅಂದರೆ ಇದೆಲ್ಲ ಯಾಕೆ ನಡೀತಾ ಇದೆ, ಯಾಕೆ ಆಗ್ತಾ ಇದೆ, ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗಿದೆ. ಇವತ್ತು ಬಸವಣ್ಣವರು 12ನೇ ಶತಮಾನದಲ್ಲಿ ಅನೇಕ ವಿಚಾರಗಳನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು ಎಲ್ಲೆಲ್ಲಿ ಯಾವ ಸಮಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದವರು ಅನೇಕ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಇವತ್ತು ಅವ್ರು ಮಾಡ್ತಕ್ಕಂಥದ್ದು ಏನಿದೆ, ಇವತ್ತು ಭಾರತೀಯ ಜನತಾ ಪಕ್ಷ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು 2014ರ ಚುನಾವಣೆ ಪೂರ್ವದಲ್ಲಿ ಅವರು ಏನು ಹೇಳಿದರು, ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಸುಮಾರು 2 ಕೋಟಿ ಪ್ರತಿ ವರ್ಷ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೇವೆ. ಇವತ್ತು ಎಷ್ಟು ವರ್ಷ ಆಯಿತು? 13 ವರ್ಷ ಆಯಿತು. ಅಂದರೆ ಎಷ್ಟಾಗಬೇಕಾಯಿತು? 26 ಕೋಟಿ ಆಗಬೇಕಾಯಿತು. 1 ಕೋಟಿನ ಆಗಿದೆಯಾ? ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದಾರ? ನಮ್ಮವ್ರು ಕೇಳಬೇಕಲ್ಲ. ಇವತ್ತು ಅದೇ ಕೇಳ್ತಕ್ಕಿದ್ರೆ ನೀವು ಮಾನವಾದಿ ಇವರೆಲ್ಲ ಮಾಡ್ತಕ್ಕಂಥದ್ದು ಈ ಶುದ್ಧೀಕರಣ ಮಾಡೋದು, ಬೇರೆ ಬೇರೆ ವಿಚಾರಗಳು ಮಾಡ್ತಕ್ಕಂಥದ್ದು ಅದು ಕಾರ್ಯದಲ್ಲಿ ಅವ್ರು ತೊಡಗಿದ್ದಾರೆ. ಇವತ್ತು ಅವ್ರು ನೋಡಿದ್ರಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಲೋಕಸಭೆಯಲ್ಲಿ ಏನು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿ ಕೆಲವು ಮಾತುಗಳನ್ನು ಆಡಿದಾಗ ನೇರವಾಗಿ ಮೋದಿಯವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಇವತ್ತು ಬೇರೆ ಬೇರೆ ಇರ್ಬೋದು, ಅವರ ನೇರ ನುಡಿ ಅವ್ರು ಮಾಡ್ತಕ್ಕಂಥ ಕಾರ್ಯ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ರಾಜ್ಯಸಭಾ ಪಾರ್ಲಿಮೆಂಟು ನೋಡುವಾಗ ನಡೀತಾ ಇರುವಾಗ ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಇವತ್ತು ದೇಶದ ಪರವಾಗಿ, ದೇಶದ ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಹೋರಾಟ ಇದೆ. ಬಂಧುಗಳೇ, ತಾವು ಹೇಳಿದಾಗೆ ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶ ಬಹಳ ದೊಡ್ಡ ದೇಶ. ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ, ಡೆಮಾಕ್ರಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ನಡಿಬೇಕಾಗಿದೆ. ಈ ಸಂವಿಧಾನ ಯಾವುದೇ ಒಂದು ಜಾತಿ, ಯಾವುದೇ ಒಂದು ಸಮಾಜಕ್ಕೆ ಸ್ಥಿಮಿತ ಆಗಿರ್ತಕ್ಕಂಥದ್ದಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಸಂವಿಧಾನ ನಾವೆಲ್ಲರೂ ಪಾಲನೆ ಮಾಡ್ತಕ್ಕಂಥದ್ದು 140 ಕೋಟಿ ಜನ ಮಾಡ್ತಕ್ಕಂಥದ್ದು ಈ ಒಂದು ಸಂವಿಧಾನ ಇದೆ. ಇವರು ಬರೀ ಪಾರ್ಲಿಮೆಂಟ್ದಲ್ಲಿ ಸಂವಿಧಾನ ತಂದು ಅದಕ್ಕೆ ಇಕ್ಕಿ ಭಾರತೀಯ ಜನತಾ ಪಕ್ಷದವ್ರು ಪೂಜೆ ಮಾಡಿದ್ರು ಅಷ್ಟೇ. ಅದ್ರ ಒಳಗೆ ಏನಿದೆ ಅಂತ ಅವ್ರು ನೋಡಿಲ್ಲ. ಸಂವಿಧಾನ ಒಳಗಡೆ ಇಲ್ಲೇ ರಾಜ್ಯದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರು ಹೇಳ್ತಾ ಇದ್ರು, ನಾವು ಬರ್ತಕ್ಕಂಥ ಮುಂದೆ ಅಧಿಕಾರಕ್ಕೆ ಬಂದೇವು ಅಂದ್ರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಕೀರ್ತಿ ಅದು ಯಾರಿಗಾದ್ರೂ ಇದೆ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದವರಿಗಿದೆ. ಇವತ್ತು ಬಂಧುಗಳೇ, ತಾವೆಲ್ಲ ವಿಚಾರ ಮಾಡಬೇಕಾಗಿದೆ. ನಾನು ನಿನ್ನೆ ಒಂದು ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಇತ್ತು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ 50 ವರ್ಷ ಅವರ ಇಡೀ ಜೀವನದಲ್ಲಿ ಮಾಡಿರ್ತಕ್ಕಂಥ ಕಾರ್ಯ ಬಗ್ಗೆ ಒಂದು ನಿನ್ನೆ ಪ್ರಕಾಶ್ ರಾಯ್ ಅವರು ಇವತ್ತು ಬಂದು ಅಲ್ಲಿ ಒಂದು ಬುಕ್ ಬಿಡುಗಡೆ ಕಾರ್ಯ ನಾನು ಗುಲ್ಬರ್ಗದಲ್ಲಿ ಹೋಗಿದೆ.
ಖರ್ಗೆ ಸಾಹೇಬ್ರವ್ರು ಹೇಳ್ತಾ ಇದ್ರು, ಇವರೆಲ್ಲ ಏನು ಮಾಡ್ತಾ ಇದ್ದಾರ, ಇದು ಬರೀ ನಂದೊಬ್ಬನ ಸಲುವಾಗಲ್ಲ, ಇಡೀ ದೇಶಕ್ಕೆ ಕಪ್ಪು ಸುಕ್ಕೆ ಬರ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ತಾ ಇದ್ದಾರ ಅಂದ್ರೆ ಇವರು RSSದವರು, ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾ ಇದ್ದಾರ ಅಂತ. ಅದಕ್ಕೆ ಬಂಧುಗಳೇ, ತಾವೆಲ್ಲರೂ ಕೂಡ ಈ ಒಂದು ಹೋರಾಟ ಇವತ್ತು ನಾವು ಯಾಕೆ ಮಾಡ್ತಾ ಇದ್ದೀವಿ, ಇವತ್ತು ಏನಾಗಿದೆ ಇಂಥದಕ್ಕೆಲ್ಲ ಕೂಡ ಅವಕಾಶ ಸಿಗಬಾರ್ದು. ಇವತ್ತು ಉತ್ತರಾಖಂಡ ಸರ್ಕಾರ ಬಗ್ಗೆ ನಾವು ಇವತ್ತು ಏನಾಗಿದೆ, ಇವತ್ತು ಉತ್ತರಾಖಂಡದಲ್ಲಿ ಅಲ್ಲಿ ಮುಖ್ಯಮಂತ್ರಿ ಇರ್ಬೋದು, ಯಾಕಂದರೆ ಬರ್ತಕ್ಕಂಥ ಕೆಲವೇ ದಿನದಲ್ಲಿ ಅಲ್ಲೆಲ್ಲ ಚುನಾವಣೆ ಇದೆ. ಆ ಚುನಾವಣೆ ಬಂದಾಗ ಸಂದರ್ಭದಾಗ ಒಂದೊಂದು ವಿಚಾರಗಳು ಭಾರತೀಯ ಜನತಾ ಪಕ್ಷದವರು ಇದು ಮಾಡ್ತಕ್ಕಂಥದ್ದು ಮಾಮೂಲಿ ಇದೆ. ರಮೇಶ್ ಅವರೇ, ಯಾವಾಗ ಚುನಾವಣೆಗಳು ಬರ್ತಾವೆ, ವಿಧಾನಸಭೆ ಚುನಾವಣೆ ಮತ್ತು ವಿಶೇಷವಾಗಿ ಲೋಕಸಭೆ ಚುನಾವಣೆ ಬಂದಾಗ ಪಾಕಿಸ್ತಾನ ಇಂಡಿಯಾ ವಾರ ತರ್ತಾರೆ, ಪಾಕಿಸ್ತಾನ ಬಗ್ಗೆ ಅವಹೇಳನಕಾರಿ ಮಾಡ್ತಾರೆ, ಅದು ಅವಾಗಷ್ಟೇ. ಮತ್ತು ಚುನಾವಣೆ ಮುಗೀತು ಅಂದ್ರೆ ಮುಗೀತು. ಈಗ ಜಮ್ಮು ಆ್ಯಂಡ್ ಕಾಶ್ಮೀರ್ ಬೇರೆ ಬೇರೆ ವಿಚಾರಗಳು ವ್ಯಕ್ತಪಡಿಸ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಇವತ್ತು ಅವ್ರು ಏನು ಹೇಳಿದಾರ, ಒಂದಾದರೂ ಕೆಲಸ ಮಾಡಿದಾರ? ಪಾಪ ಹಿಂದೆ ಹೇಳ್ತಾ ಇದ್ರು 14ರ ಚುನಾವಣೆಯಲ್ಲಿ ನಾವು ಬರ್ತಕ್ಕಂಥ ದಿನದಲ್ಲಿ ನೀವು ಏನು ಯಾರು ರೈತರಿದ್ದಾರ, ಯಾರು ಜನ ಇದ್ದಾರ, ಇವತ್ತು ಒಬ್ಬರೊಬ್ಬರ ಅಕೌಂಟಿಗೆ 15 ಲಕ್ಷ ರೂಪಾಯಿ ನಾವು ಹಾಕ್ತೀವಿ ಅಂತ. ಎಲ್ಲಿ 15 ಲಕ್ಷ ಹಾಕಿದ್ರೋ ಗುರ್ತಿಲ್ಲಪ್ಪ, ಅದು ಯಾರಿಗೆ ಬಂತೋ ಯಾರಿಗೆ ಹೋಯ್ತೋ, ಇಲ್ಲಿವರೆಗೆ 15 ಪೈಸನೂ ಕೂಡ ಯಾರಿಗೆ ಬರ್ತಕ್ಕಂಥ ಕೆಲಸ ಆಗಿಲ್ಲ. ಬಂಧುಗಳೇ, ನೀವೆಲ್ಲ ವಿಚಾರ ಮಾಡಿ. ಈ ಹುಮ್ನಾಬಾದ್ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾಗ್ತದೆ, ನಾನು ಈ ವೇದಿಕೆ ಮೇಲೆ ಮಾತಾಡೋಂಗಿಲ್ಲ. ನಿನ್ನೆ ತಾನೇ ಶಾಸಕರು ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ.